ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 47, ಪುಟ ಸಂಖ್ಯೆ 278. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನಾನು ಪ್ರಕೃತಿಯೊಂದಿಗೆ ಬೆರೆತು ಒಂದು ವಿಷಯವನ್ನು ಕಲಿತುಕೊಂಡಿದ್ದೆ. ಅದೇನೆಂದರೆ, ಯಾವ ವೃಕ್ಷದಲ್ಲಿ ಹೆಚ್ಚು ಸಹನಶೀಲತೆ ಇದೆಯೋ ಆ ವೃಕ್ಷವು ಪ್ರಗತಿ ಪಥದಲ್ಲಿರುತ್ತದೆ. ಒಮ್ಮೆ ಒಂದು ಬಿರುಗಾಳಿ ಬೀಸಿದಾಗ ಹಲವಾರು ದೊಡ್ಡ ವೃಕ್ಷಗಳು ಬೇರು ಸಹಿತ ಉರುಳಿ ಬಿದ್ದವು. ಅವುಗಳು ಬಹಳ ಎತ್ತರವಾದ ವೃಕ್ಷಗಳಾಗಿದ್ದವು. ಆದರೆ ಅವುಗಳ ಸುತ್ತ ಮಣ್ಣು ಅಷ್ಟು ಗಟ್ಟಿಮುಟ್ಟಾಗಿರಲಿಲ್ಲ. ಮಳೆಯಿಂದಾಗಿ ಕೆಳಗೆ ಭೂಮಿಯ ಮಣ್ಣೆಲ್ಲ ಕೊಚ್ಚಿಕೊಂಡು ಹೋಗಿದ್ದ ಕಾರಣ ಗಟ್ಟಿಯಾಗಿ ನಿಲ್ಲುವ ಬಲ ಕಡಿಮೆಯಾಗಿ ಆ ವೃಕ್ಷಗಳು ಮಣ್ಣಿನಿಂದ ಹೊರಬಂದಿದ್ದವು. ಆದರೆ ಕಾಡು ಎಷ್ಟು ದಟ್ಟವಾಗಿತ್ತೆಂದರೆ ಕಾಡಿನಲ್ಲಿ ಆ ವೃಕ್ಷಗಳು ಬಿದ್ದಾಗ ನೆಲಕ್ಕೆ ಉರುಳಲು ಸಾಧ್ಯವಿರಲಿಲ್ಲ. ನೆಲಕ್ಕೆ ತಲುಪುವ ಮುನ್ನವೇ ಇನ್ನೊಂದು ವೃಕ್ಷಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದವು. ಇಂತಹ ಬಿರುಗಾಳಿಯ ಸಮಯದಲ್ಲಿ ಯಾವ ವೃಕ್ಷಗಳಲ್ಲಿ ಹೆಚ್ಚು ಸಹನಶೀಲತೆ ಇದೆಯೋ, ಯಾವ ವೃಕ್ಷಗಳಲ್ಲಿ ಹೆಚ್ಚು ಬಾಗಿಕೊಂಡು ಪರಿಸ್ಥಿತಿಗೆ ಸರಿಯಾಗಿ ಹೊಂದಿಕೊಳ್ಳುವ ಗುಣವಿತ್ತು, ಅಂತಹ ವೃಕ್ಷಗಳು ಸುರಕ್ಷಿತವಾಗಿ ಉಳಿದುಕೊಳ್ಳುತ್ತಿದ್ದವು. ಅರಣ್ಯಗಳಲ್ಲಿ ಕೆಲವು ವೃಕ್ಷಗಳು ಮಾತ್ರ ಮುರಿದುಕೊಳ್ಳುತ್ತಿದ್ದವು. ಆದರೆ ಹೆಚ್ಚಿನ ವೃಕ್ಷಗಳು ಮಳೆಯಲ್ಲಿ ಬೇರು ಸಹಿತವಾಗಿ ಕಿತ್ತುಕೊಂಡು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದವು. ಮನುಷ್ಯರು ಕೂಡ ಪ್ರಾಯ ಹೋದ ಹಾಗೆ ತಮ್ಮ ಸಹಿಷ್ಣುವಿಕೆಯ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕೆಂದು ನನಗನಿಸಿತು. ಯಾಕೆಂದರೆ ಇಂದಿನ ಪ್ರಪಂಚದಲ್ಲಿ ಹೆಚ್ಚುತ್ತಿರುವ ಅತೃಪ್ತಿಗೆ ಈ ಸಂಯಮ ಗುಣದ ಕೊರತೆ ಕಾರಣವಾಗಿದೆ. ಇದಕ್ಕೆ ಏಕಮಾತ್ರ ಕಾರಣವೆಂದರೆ ಸಹನಶೀಲತೆಯ ಅಭಾವ. ಅಸಹನೆಯು ಇಡೀ ಮಾನವ ಸಮಾಜದಲ್ಲಿ ಹರಡುತ್ತಿದೆ. ಬರಲಿರುವ ಭವಿಷ್ಯದಲ್ಲಿ ಮನುಷ್ಯನ ಸುಖಿ ಜೀವನಕ್ಕೆ ಸಹನಶೀಲತೆಯೇ ಮುಖ್ಯ ಆಧಾರವಾಗಿರುತ್ತದೆ. ಈಗಿನ ಕಾಲದ ಆಧುನಿಕ ಜನರಲ್ಲಿ ಸಹಿಸಿಕೊಳ್ಳುವ ಗುಣದ ಕೊರತೆ ಇದೆ. ಆದರೆ ಪ್ರಕೃತಿಯ ಸಾನ್ನಿಧ್ಯದಲ್ಲಿ ಜೀವಿಸುವ ವ್ಯಕ್ತಿಗಳಲ್ಲಿ ಧೈರ್ಯ ಮತ್ತು ಸಹನೆ ಹೆಚ್ಚಾಗಿರುತ್ತದೆ. ಇದು ಪ್ರಕೃತಿಯ ಅನುಪಮ ಕೊಡುಗೆ. ಇದನ್ನು ಪ್ರಕೃತಿಯ ಮಡಿಲಿನಲ್ಲಿ ಜೀವಿಸುತ್ತಾ ಪಡೆಯಬಹುದಾಗಿದೆ. ಸಹಿಷ್ಣುತೆಯು ಆತ್ಮದ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಸಶಕ್ತ ಆತ್ಮವನ್ನು ಹೊಂದಿರುವವರಲ್ಲಿ ತಾಳ್ಮೆ ಅಧಿಕವಾಗಿರುತ್ತದೆ. ಧ್ಯಾನ ಮಾಡಿದಾಗ ಮನುಷ್ಯ ಪ್ರಕೃತಿಯೊಂದಿಗೆ ವಿಲೀನಗೊಳ್ಳುವುದರಿಂದ ಅವನಲ್ಲಿ ಸೈರಣೆಯ ಗುಣ ಸ್ಥಾಪನೆಯಾಗುತ್ತದೆ. ಈ ಪರಮ ಸಹಿಷ್ಣುತೆಯಿಂದಾಗಿ ಅವನು ಎಷ್ಟು ಕಠಿಣ ಸಂದರ್ಭಗಳಲ್ಲೂ ಮೌನವಾಗಿ ಹಾಗೂ ಶಾಂತವಾಗಿರುತ್ತಾನೆ. ಸಹನಶೀಲತೆಯು ಮನುಷ್ಯನಿಗೆ ಸಶಕ್ತ ಆತ್ಮವು ನೀಡುವ ಕೊಡುಗೆಯಾಗಿದೆ. ಧ್ಯಾನ ಮಾಡಿದಾಗ ಸಹಿಷ್ಣುತೆಯ ಶಕ್ತಿ ವಿಕಾಸಗೊಳ್ಳುತ್ತದೆ. ಇದನ್ನು ಪ್ರತಿ ವ್ಯಕ್ತಿ ಸ್ವಯಂ ಬೆಳೆಸಿಕೊಳ್ಳಬೇಕು. ಇದನ್ನು ಹೊರಗಿನಿಂದ ಪಡೆಯಲು ಸಾಧ್ಯವಿಲ್ಲ. ಯಾವ ವೃಕ್ಷಗಳು ಎಷ್ಟೇ ಕಠಿಣವಾದ ಬಿರುಗಾಳಿ ಬಂದಾಗಲೂ ಸಾಕಷ್ಟು ಸಹಿಷ್ಣುತೆಯನ್ನು ಹೊಂದಿರುತ್ತವೆಯೋ ಅಂತಹ ವೃಕ್ಷಗಳು ಮಾತ್ರ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದರಲ್ಲಿ ಸಫಲವಾಗುತ್ತವೆ. ನಾನು ಕೆಲವು ಲಾಹಿ ಎಲೆಗಳನ್ನು ಹೆಕ್ಕಿ ಬಿದಿರಿನ ಒಳಗೆ ತುರುಕಿ ನೀರು ಹಾಕಿ ಬೆಂಕಿಯಲ್ಲಿ ಇಟ್ಟು ಬೇಯಿಸಿದೆ. ಬಿದಿರಿನ ಹಸಿರು ಬಣ್ಣ ಬದಲಾದಾಗ ಎಲೆಗಳು ನೀರಿನಲ್ಲಿ ಬೆರೆತು ಬೆಂದಿರಬಹುದೆಂದು ಬೆಂಕಿಯಿಂದ ತೆಗೆದು ತಿನ್ನಲಾರಂಭಿಸಿದೆ. ಆ ಬಿದಿರಿಗೆ ನೀರನ್ನು ತುಂಬಿಸಿ ತಣಿಸಿ ಕುಡಿದೆ. ಬಿದಿರಿನ ಪರಿಮಳದಿಂದಾಗಿ ನೀರು ರುಚಿಯಾಗಿತ್ತು.
ಈ ರೀತಿಯಾಗಿ ತನ್ನ ಆಹಾರವನ್ನು ತಯಾರಿಸಿಕೊಳ್ಳುತ್ತಿದ್ದೆ. ಆ ಎಲೆಗಳು ಇಲ್ಲಿ ಎಲ್ಲ ಕಡೆ ಸುಲಭವಾಗಿ ಬೆಳೆಯುತ್ತಿದ್ದವು. ಅವುಗಳು ಬೇಗ ದೊಡ್ಡದಾಗಿ ಬೆಳೆದು ಎಲೆಗಳು ಬೇಗ ಹಣ್ಣಾಗಿ ಬಿಡುತ್ತಿದ್ದವು. ನನ್ನ ಅಮ್ಮ ಯಾವಾಗಲೂ ಹೀಗೆ ಹೇಳುತ್ತಿದ್ದಳು, ನೀನು ಯಾವ ಸ್ಥಳಕ್ಕೆ ಹೋಗುವೆಯೋ ಅಲ್ಲಿಯ ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ಆಹಾರವಿರುತ್ತದೆ. ಅಲ್ಲಿಯ ನೈಸರ್ಗಿಕ ವಾತಾವರಣಕ್ಕೆ ಸರಿಯಾಗಿ ಆಹಾರ ಸೃಷ್ಟಿಸಲ್ಪಟ್ಟಿರುತ್ತದೆ. ಅಂತೆಯೇ ಈ ಅರಣ್ಯದಲ್ಲಿ ಈ ಎಲೆಗಳು ನನ್ನ ಆಹಾರಕ್ಕೆ ಸೂಕ್ತವಾಗಿದ್ದವು. ಜೀವಂತ ಉಳಿಯಬೇಕಾದರೆ ಯಾವ ಆಹಾರ ಲಭ್ಯವಿದೆಯೋ ಅದನ್ನು ತಿನ್ನುವುದು ಮುಖ್ಯವಾಗಿರುತ್ತದೆ. ಆದರೆ ಇಲ್ಲಿಯ ಪರಿಸರದಲ್ಲಿ ಊಟಕ್ಕೆ ಹೆಚ್ಚು ಪ್ರಾಮುಖ್ಯವಿರಲಿಲ್ಲ. ಮೊದಲನೆಯದಾಗಿ ಇಲ್ಲಿ ಯಾರೂ ಹೊಟ್ಟೆ ತುಂಬುವಷ್ಟು ಆಹಾರವನ್ನು ತಿನ್ನುತ್ತಿರಲಿಲ್ಲ. ಎರಡನೇದಾಗಿ ಈ ರೀತಿಯ ಆಹಾರ ಬಹಳ ಸುಲಭವಾಗಿ ಜೀರ್ಣವಾಗುತ್ತಿತ್ತು. ಗುರುದೇವರು ಇನ್ನೂ ಕಡಿಮೆ ತಿನ್ನುತ್ತಿದ್ದರು. ಅವರು ಕಡಿಮೆ ಸೇವಿಸುತ್ತಿದ್ದರು. ಹಾಗೆಯೇ ಕಡಿಮೆ ಮಾತನಾಡುತ್ತಿದ್ದರು. ಆದರೆ ಮಾತನಾಡುವಾಗ ಅದು ಆಕಾಶವಾಣಿಯೋ ಎಂಬಂತಿತ್ತು. ಹಾಗೆ ಮಾತನಾಡಿದಾಗ ಪದಗಳು ಅಮೃತದ ಮಳೆಯನ್ನು ಸುರಿಸಿದ ಅನುಭವ ಉಂಟಾಗಿ ನಾನು ಧ್ಯಾನ ಸ್ಥಿತಿಗೆ ಹೋಗಿಬಿಡುತ್ತಿದ್ದೆ. ಒಮ್ಮೊಮ್ಮೆ ಪರಮಾತ್ಮನೇ ಅವರ ಮಾಧ್ಯಮದ ಮೂಲಕ ಮಾತನಾಡುತ್ತಿದ್ದಾನೋ ಎಂದು ಅನಿಸುತ್ತಿತ್ತು. ಆ ಅರಣ್ಯದಲ್ಲಿ ಬೆಂಕಿ ಹೊತ್ತಿಸುವುದು ಬಹಳ ಕಷ್ಟವಾಗಿತ್ತು. 2 ಚಕಮಕಿ ಕಲ್ಲುಗಳನ್ನು ಗುದ್ದಿ ಕಿಡಿಬರಿಸಿ ಬೆಂಕಿಯನ್ನು ತಯಾರು ಮಾಡಬೇಕಾಗುತ್ತಿತ್ತು. ಕಿಡಿಯಿಂದ ಹಗುರ ಒಣ ಹುಲ್ಲನ್ನು ಮೊದಲು ಉರಿಸಿ ನಂತರ ಒಣ ಎಲೆಗಳಿಂದ ಒಣಮರದ ತುಂಡುಗಳನ್ನು ಉರಿಸಬೇಕಾಗುತ್ತಿತ್ತು. ಇದರಲ್ಲಿ ನನಗೆ ಹೆಚ್ಚು ಅಭ್ಯಾಸವಿಲ್ಲದ ಕಾರಣ ಬೆಂಕಿ ಉರಿಸಲು ಗಂಟೆಗಳೇ ಬೇಕಾಗುತ್ತಿತ್ತು. 2 ಒಣ ಬಿದಿರು ತುಂಡುಗಳನ್ನು ಉಜ್ಜಿ ಬೆಂಕಿಯ ಕಿಡಿಯನ್ನು ಬರಿಸಬಹುದಾಗಿತ್ತು. ಆದರೆ ಬಿದಿರು ತುಂಡಿಗಿಂತಲೂ ಚಕಮಕಿ ಕಲ್ಲುಗಳಿಂದ ಬೆಂಕಿ ಕಿಡಿಯನ್ನುಂಟು ಮಾಡಲು ಹೆಚ್ಚು ಸುಲಭವಾಗುತ್ತಿತ್ತು. ಕೆಲವೊಮ್ಮೆ ಹೆಚ್ಚಿನ ಸಮಯವನ್ನು ಧ್ಯಾನದಲ್ಲಿ ಕಳೆದಾಗ ಬೆಂಕಿ ಆರಿ ಹೋಗುತ್ತಿತ್ತು. ಇಲ್ಲದಿದ್ದರೆ ಬೆಂಕಿ ಉರಿಯುತ್ತಲಿರುತ್ತಿದ್ದುದರಿಂದ ಮತ್ತೊಮ್ಮೆ ಪ್ರಯತ್ನ ಮಾಡುವ ಅವಶ್ಯಕತೆ ಇರುತ್ತಿರಲಿಲ್ಲ. ಹೀಗೆ ಯಾವಾಗಲೂ ಬೆಂಕಿ ಉರಿದುಕೊಂಡೇ ಉಳಿದುಕೊಳ್ಳುತ್ತಿತ್ತು. ಬೇಸಿಗೆ ಸಮಯದಲ್ಲಿ 2 ತರಗೆಲೆಯು ಉಜ್ಜಿಕೊಂಡು ಉಂಟಾಗುವ ಘರ್ಷಣೆಯಿಂದ ಬೆಂಕಿಯು ಕಿಡಿಯುಂಟಾಗಿ ಅದರಿಂದ ಬೆಂಕಿ ಹೊತ್ತಿಕೊಂಡು ಅರಣ್ಯದಲ್ಲಿ ಬೆಂಕಿ ಹರಡಿಕೊಳ್ಳುತ್ತಿತ್ತು. ಅದು ಗಾಳಿ ಬೀಸುವ ದಿಕ್ಕಿನಿಂದ ಉಂಟಾಗುತ್ತಿತ್ತು. ಅಂತಹ ಸಂದರ್ಭಗಳಲ್ಲಿ ಅಡವಿಯ ಪ್ರಾಣಿ ಪಕ್ಷಿಗಳು ಓಡಿ ಹೋಗಿ ಪ್ರಾಣ ಉಳಿಸಿಕೊಳ್ಳುತ್ತಿದ್ದವು. ಅಂತಹ ಸನ್ನಿವೇಶಗಳಲ್ಲಿ ಮರಿಗಳಿಗೆ ದೊಡ್ಡ ಪ್ರಾಣಿಗಳಂತೆ ಓಡಲು ಸಾಧ್ಯವಾಗದೆ ಬೆಂಕಿಯಲ್ಲಿ ಸಿಲುಕಿಕೊಳ್ಳುತ್ತಿದ್ದವು. ಪ್ರಕೃತಿಯ ಸಾನ್ನಿಧ್ಯದಲ್ಲಿ ಇರುತ್ತಾ ಈ ಪ್ರಾಣಿ ಪಕ್ಷಿಗಳು ಪ್ರಕೃತಿಯಿಂದ ಕೆಲವೊಂದು ಅನುಭವ ಜ್ಞಾನವನ್ನು ಪಡೆದು ಅರಣ್ಯದಲ್ಲಿ ಜೀವಿಸಿಕೊಂಡಿರುತ್ತವೆ. ಪ್ರಕೃತಿಯ ನೈಜ ವಾತಾವರಣವು ಒಂದು ಸುಂದರ ಶಾಂತ ಸಂಗೀತವನ್ನು ನುಡಿಸುತ್ತಿರುತ್ತದೆ. ಅಂತಹ ಶಾಂತ ವಾತಾವರಣದಲ್ಲಿ ಒಂದು ತರಗೆಲೆ ಬಿದ್ದರೂ ಅದರ ಕರಕರ ಶಬ್ದ ಬಹಳಷ್ಟು ದೂರದವರೆಗೆ ಕೇಳಿಸುತ್ತದೆ. ಮೌನದಲ್ಲೂ ಒಂದು ಸಂಗೀತವಿರುತ್ತದೆ. ಈ ಸಂಗೀತದ ಆನಂದವನ್ನು ಪ್ರಕೃತಿಯ ಸನ್ನಿಧಿಯಲ್ಲಿರುವ ಜನರು ಪಡೆಯಬಹುದು. ಆದ್ದರಿಂದಲೇ ಪ್ರಕೃತಿಯ ಸಾನ್ನಿಧ್ಯದಲ್ಲಿ ಇರುವ ಜನರು ಕಡಿಮೆ ಮಾತನಾಡುವ, ಹೆಚ್ಚು ಆಲಿಸುವವರಾಗಿರುತ್ತಾರೆ. ಅರಣ್ಯದಲ್ಲಿ ಆಲಿಸುವುದು ಬಹಳಷ್ಟು ಮುಖ್ಯವಾಗಿರುತ್ತದೆ. ಪ್ರಾಣಿ ಪಕ್ಷಿಗಳು ಅರಣ್ಯದಲ್ಲಿ ಆಲಿಸುತ್ತಲೇ ಇರುತ್ತವೆ. ಇದರಿಂದಾಗಿ ಅವುಗಳಲ್ಲಿ ಕಿವಿಗೊಟ್ಟು ಕೇಳಿಸಿಕೊಳ್ಳುವ ಶಕ್ತಿ ಹಲವು ಪಟ್ಟು ಹೆಚ್ಚಾಗಿರುವುದಲ್ಲದೆ ಬರಲಿರುವ ಅಪಾಯವನ್ನು ಶಬ್ದದಿಂದ ತಿಳಿದು ಅಭಿಪ್ರಾಯವನ್ನು ತಾಳುವುದರಲ್ಲಿ ಸಮರ್ಥರಾಗಿರುತ್ತವೆ. ಆಲಿಸುವುದು ಪ್ರಾಣಿ ಪಕ್ಷಿಗಳಿಗೆ ಅಗತ್ಯ, ಏಕೆಂದರೆ ಅವುಗಳು ಜೀವಂತವಾಗಿ ಉಳಿಯುವುದಕ್ಕೆ ಇದು ಪೂರಕವಾಗಿದೆ. ಹತ್ತಿರದಲ್ಲೇ ಸಂಭವಿಸಬಹುದಾದ ಆಕ್ರಮಣವನ್ನು ತಡೆಯಲು ಅವುಗಳಿಗೆ ಸಾಧ್ಯವಾಗುತ್ತದೆ. ಹಾಗೆಯೇ ಈ ಕಿವಿಗೊಡುವುದರಿಂದಾಗಿ ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡುವುದು ಸಾಧ್ಯವಾಗುತ್ತದೆ. ಈ ರೀತಿಯಾಗಿ ಅರಣ್ಯದ ಜೀವನದಲ್ಲಿ ಕಿವಿಗೊಟ್ಟು ಕೇಳುವುದು ಒಂದು ದೊಡ್ಡ ಜೀವರಕ್ಷಕ ಕ್ರಿಯೆಯಾಗಿದೆ. ಅರಣ್ಯದ ಪ್ರಾಣಿ ಪಕ್ಷಿಗಳ ಭಾಷೆಗಳಲ್ಲಿ ಪದಗಳಿರುವುದಿಲ್ಲ. ಕೇವಲ ವಿಶಿಷ್ಟ ಸಮಯಕ್ಕೆ ಅನುಸಾರವಾಗಿ ವಿಶಿಷ್ಟ ಪ್ರಕಾರದ ಧ್ವನಿಗಳು ಇರುತ್ತವಷ್ಟೆ. ಇನ್ನೊಬ್ಬರನ್ನು ಕರೆಯುವ ಧ್ವನಿಗಳಿರುತ್ತವೆ. ತಮ್ಮ ಸಹಪಾಠಿಗಳಿಗೆ ಸಂಭವಿಸಬಹುದಾದ ಅಪಾಯದ ಮುನ್ಸೂಚನೆ ನೀಡುವ ಧ್ವನಿಗಳಿರುತ್ತವೆ. ಬೇರೆಯವರಿಗೆ ಆಹಾರ ಲಭ್ಯವಿರುವುದನ್ನು ತಿಳಿಸುವ ಧ್ವನಿಗಳಿರುತ್ತವೆ. ತಾಯಿ ತನ್ನ ಮರಿಗಳನ್ನು ಕರೆಯುವ ಧ್ವನಿ,
ತಾಯಿ ತನ್ನ ಮರಿಗಳನ್ನು ಹುಡುಕುವ ಧ್ವನಿ, ಗಂಡನ್ನು ಆಕರ್ಷಿಸಲು ಹೆಣ್ಣು ಮಾಡುವ ಧ್ವನಿ, ಇದು ಗಂಡು ಹಾಗೂ ಹೆಣ್ಣು ಎರಡನ್ನು ಪ್ರಸನ್ನಗೊಳಿಸುತ್ತದೆ. ಅವೆರಡರ ಮಿಲನದಿಂದ ಉಂಟಾಗುವ ಧ್ವನಿ, ಮರಿಗಳಿಗೆ ಹಸಿವಾದಾಗ ಉಂಟಾಗುವ ಧ್ವನಿ, ತನ್ನ ಬೇಟೆಯ ಪ್ರಾಣಿಯನ್ನು ಶಿಕಾರಿ ಮಾಡುವಾಗ ಹೊರಡುವ ಧ್ವನಿ, ಹೀಗೆ ಹಲವಾರು ಧ್ವನಿಗಳಿರುತ್ತವೆ. ಬೇಟೆಯಾಡುವ ಬಹುತೇಕ ಪ್ರಾಣಿಗಳು ಅವುಗಳು ಬೇಟೆ ಮಾಡುವ ಪ್ರಾಣಿಯನ್ನು ವಿಶಿಷ್ಟ ಧ್ವನಿಯ ಮೂಲಕ ಹೆದರಿಸುತ್ತವೆ. ಹೀಗೆ ಭಯಪಟ್ಟು ಮೂರ್ಛೆ ಹೋದ ಪ್ರಾಣಿಗಳನ್ನು ಅವುಗಳು ಸುಲಭವಾಗಿ ಹಿಡಿದು ತಿನ್ನುತ್ತವೆ. ಈ ರೀತಿಯಾಗಿ ಹಿಡಿತಕ್ಕೆ ಸಿಲುಕಿ ಮೃತ್ಯು ಹೊಂದುವ ಸಮಯದಲ್ಲಿ ಹೊರಬರುವ ಧ್ವನಿ ಹೆಚ್ಚಾಗಿ ಕೇಳಿಸುತ್ತಿರುತ್ತದೆ. ಅರಣ್ಯದಲ್ಲಿ ಕೇವಲ ಧ್ವನಿಗಳು ಇರುತ್ತವೆ, ಶಬ್ದಗಳು ಇರುವುದಿಲ್ಲ. ಅರಣ್ಯದಲ್ಲಿ ವಾಸಿಸಲು ಆದಿವಾಸಿಗಳು ಇದನ್ನೇ ಅಭ್ಯಾಸವನ್ನು ಮಾಡಿಕೊಂಡಿರುತ್ತಾರೆ. ಒಂದು ವಾಕ್ಯ ಹೇಳುವಲ್ಲಿ ಅವರು ಒಂದು ವಿಶಿಷ್ಟ ಧ್ವನಿಯನ್ನು ಹೊರಡಿಸುತ್ತಾರೆ. ಯಾರನ್ನಾದರೂ ಕರೆಯಬೇಕಾದರೆ ಒಂದು ಬಗೆಯ ಧ್ವನಿ ಇರುತ್ತದೆ. ಆದಿವಾಸಿ ಜನರ ಹಾಡುಗಳು ಕೂಡ ವಿಶಿಷ್ಟ ಧ್ವನಿಗಳ ಸಮೂಹವಾಗಿರುತ್ತದೆ. ಆ ಜನರಲ್ಲಿ ಧ್ವನಿಗಳು ಮಾತ್ರ ಇರುತ್ತವೆ ಹೊರತು ಪದಗಳಿರುವುದಿಲ್ಲ. ಶಬ್ದಗಳನ್ನು ಆರಿಸಿ ವಾಕ್ಯ ರಚನೆ ಮಾಡುವ ಅವಶ್ಯಕತೆಯೇ ಇಲ್ಲವೇನೋ ಎಂದು ಕೆಲವೊಮ್ಮೆ ಅನಿಸುತ್ತದೆ. ಯಾಕೆಂದರೆ ಒಂದು ವಾಕ್ಯದ ಬದಲು ಒಂದು ಧ್ವನಿ ಸಾಕಾಗುತ್ತದೆ. ಶಬ್ದಗಳು ಮನುಷ್ಯನ ಬುದ್ಧಿವಂತಿಕೆಯಿಂದ ಹುಟ್ಟಿಕೊಂಡ ಸೃಷ್ಟಿಗಳಾಗಿವೆ. ಪ್ರಾಣಿ ಪಕ್ಷಿಗಳು ಶಬ್ದಗಳನ್ನು ಉಪಯೋಗಿಸುವುದಿಲ್ಲ, ಆದರೂ ಅವುಗಳ ಜೀವನವು ಸಾಗುತ್ತದೆ. ಒಂದು ನೈಸರ್ಗಿಕ ವಾತಾವರಣದಲ್ಲಿ ಪರಮಾತ್ಮನು ಪ್ರಕೃತಿಯ ಮಾಧ್ಯಮ ಮೂಲಕ ಸಂಭಾಷಿಸುತ್ತಾನೆ. ಪರಮಾತ್ಮನು ನಮಗೆ ಸಂದೇಶಗಳನ್ನು ಕೊಡುತ್ತಿರುತ್ತಾನೆ. ಆದರೆ ನಾವು ಪ್ರಕೃತಿಯೊಂದಿಗೆ ಸಂಯೋಜನೆಯಲ್ಲಿಲ್ಲದ ಕಾರಣ ಅದನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಪರಮಾತ್ಮನ ಸಂದೇಶದಲ್ಲೂ ಶಬ್ದಗಳು ಇರುವುದಿಲ್ಲ, ಕೇವಲ ಧ್ವನಿಗಳು ಇರುತ್ತವೆ. ಅದನ್ನು ಆಲಿಸುವವರಿಗೆ ಮಾತ್ರ ಆ ಧ್ವನಿ ಕೇಳಿಸುತ್ತದೆ. ಆ ಧ್ವನಿಯನ್ನು ಆಲಿಸಲು ಅಭ್ಯಾಸ ಮಾಡಬೇಕು. ಪರಮಾತ್ಮನು ಮನುಷ್ಯನ ಒಳಗೂ ಮಾತನಾಡುತ್ತಿರುತ್ತಾನೆ, ಆದರೆ ನಾವು ಅದನ್ನು ಆಲಿಸಲು ಸಮಯ ಮಾಡಿಕೊಳ್ಳಬೇಕಷ್ಟೆ. ಮನುಷ್ಯ ಯಾವಾಗಲೂ ತನ್ನ ವಿಚಾರಗಳಲ್ಲಿಯೇ ಮುಳುಗಿರುತ್ತಾನೆ. ಭೂತಕಾಲದ ಆಲೋಚನೆಗಳ ಕಸದ ತೊಟ್ಟಿಯೇ ಅವನೊಳಗಿರುತ್ತದೆ. ಅವನ ಮನಸ್ಸಿನ ಉಳಿದ ಜಾಗದಲ್ಲಿ ಭವಿಷ್ಯದ ವಿಚಾರಗಳು ತುಂಬಿರುತ್ತವೆ. ಹಾಗಿರುವಾಗ ಪರಮಾತ್ಮನ ಧ್ವನಿಯನ್ನು ಆಲಿಸಲು ಅವನಿಗೆಲ್ಲಿದೆ ಸಮಯ? ಅವನು ಅದರ ಅವಶ್ಯಕತೆಯನ್ನು ನೋಡಲು ಹೋಗುವುದಿಲ್ಲ. ಪರಮಾತ್ಮ ನಮ್ಮ ತಾಯಿ. ತಾಯಿಗೆ ತನ್ನ ಮಕ್ಕಳೊಂದಿಗೆ ಮಾತನಾಡಬೇಕೆಂಬ ಹಂಬಲವಿರುತ್ತದೆ. ಆದರೆ ಮಕ್ಕಳಿಗೆ ಅಮ್ಮನೊಡನೆ ಮಾತನಾಡಲು ಸಮಯವಿರುವುದಿಲ್ಲ. ತಾಯಿಯ ಭಾಷೆಯಲ್ಲಿ ಪದಗಳು ಇರುವುದಿಲ್ಲ. ಯಾಕೆಂದರೆ ತಾಯಿಗೆ ಎಲ್ಲ ಮಾನವರು ಅರ್ಥ ಮಾಡಿಕೊಳ್ಳುವಂತಹ ಭಾಷೆಯಲ್ಲಿ ಮಾತನಾಡಬೇಕಾದ ಅವಶ್ಯಕತೆ ಇದೆ. ಯಾವ ಕಾರಣಕ್ಕೆಂದರೆ ಎಲ್ಲ ಮನುಷ್ಯರು ಪರಮಾತ್ಮನ ಮಕ್ಕಳು. ಪರಮಾತ್ಮನು ಮನುಷ್ಯನಿಗೆ ಜನ್ಮ ಕೊಟ್ಟಂತಹ ಒಂದು ಶಕ್ತಿ, ಒಂದು ವ್ಯಕ್ತಿಯ ತಂದೆ ಹಾಗೂ ತಾಯಿ ಅವನಿಗೆ ಶರೀರವನ್ನು ನೀಡುವುದಕ್ಕೋಸ್ಕರ ಇರುವ ಮಾಧ್ಯಮವಷ್ಟೇ. ನಿಜವಾದ ತಂದೆ ತಾಯಿ ಪರಮಾತ್ಮನಾಗಿದ್ದು ತನ್ನ ಮೂಲಕ ಹುಟ್ಟಿದ ಮಕ್ಕಳೊಂದಿಗೆ ಸಂಭಾಷಣೆ ನಡೆಸಲು ಬಯಸುತ್ತಾನೆ. ಅಂತೆಯೇ ಅವರಿಗೆ ಸಂದೇಶಗಳನ್ನು ರವಾನಿಸಲು ಇಚ್ಛಿಸುತ್ತಿರುತ್ತಾನೆ. ಹಾಗಾಗಿ ಅದನ್ನು ಆಲಿಸುವುದು ಅಗತ್ಯವಾಗಿದೆ. ಆದರೆ ಇದನ್ನು ಆಲಿಸಬೇಕಾದರೆ ಮನುಷ್ಯ ಇದಕ್ಕೆ ಸಮಯ ಮಾಡಿಕೊಳ್ಳಬೇಕು. ಭೂತಕಾಲದ ಹಾಗೂ ಭವಿಷ್ಯದ ಚಿಂತೆಗಳಿಂದ ಮುಕ್ತಗೊಳ್ಳಬೇಕು. ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತಗೊಳ್ಳಬೇಕು. ಇಂತಹ ಆಲೋಚನೆಗಳಿಂದ ಮುಕ್ತರಾಗದೆ ಪರಮಾತ್ಮನ ಕರೆ ನಮಗೆ ಕೇಳಿಸುವುದಿಲ್ಲ. ಮನುಷ್ಯ ಯೋನಿಯು ಪರಮಾತ್ಮನಿಗೆ ಹತ್ತಿರವಾಗಿದೆ ಎಂಬ ಸತ್ಯವನ್ನು ನಾನು ನನ್ನ ಜೀವಿತ ಕಾಲದಲ್ಲಿ ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ಸಾಮಾನ್ಯವಾಗಿ ಮನುಷ್ಯರಿಗೆ ಇದು ಅರ್ಥವಾಗುವುದಿಲ್ಲ. ಮಾನವ ಅವನ ಜೀವಿತ ಕಾಲದಲ್ಲಿ ಇದನ್ನು ಮನವರಿಕೆ ಮಾಡಿಕೊಳ್ಳಲು ಹೋಗುವುದಿಲ್ಲ. ಒಮ್ಮೆ ಆತ್ಮವು ಮನುಷ್ಯನ ರೂಪ ತಾಳಿದಾಗ ತಾನು ಮೋಕ್ಷದ ಉದ್ದೇಶಿತ ಹಂತಕ್ಕೆ ತಲುಪಿಬಿಟ್ಟಿದ್ದೇನೆಂದು ಅವನು ನಿಶ್ಚಿಂತನಾಗಿ ಬಿಡುತ್ತಾನೆ. ಹೀಗೆ ಮನುಷ್ಯ ಯೋನಿಯಲ್ಲಿ ಜನ್ಮ ತಳೆದು ಸೋಮಾರಿತನದಿಂದ ಮೈಮರೆತು ಬಿಡುತ್ತಾನೆ. ಹಿಂದಿನ ಜನ್ಮದಲ್ಲಿ ತಾನು ಮೋಕ್ಷವನ್ನು ತಲುಪಲು ಹತ್ತಿರ ಬಂದಿದ್ದೆ ಎಂಬ ಭಾವನೆಯಿಂದಿರುತ್ತಾನೆ. ಆದರೆ ಈಗಿನ ಜನ್ಮದಲ್ಲಿ ಜೀವನ ಪೂರ್ತಿ ವಿಚಾರ ಮಾಡುವುದರಲ್ಲೇ ಕಾಲ ಕಳೆದು ಪರಮಾತ್ಮನು ಏನು ಹೇಳುತ್ತಿದ್ದಾನೆ ಎಂಬುದಾಗಲಿ,
ಪರಮಾತ್ಮನ ಸಂದೇಶವೇನಿರಬಹುದೆಂಬುದಾಗಲಿ ತಿಳಿಯಲು ಹೋಗದೆ, ಉದ್ದೇಶಿತ ಗುರಿ ಹಾಗೂ ಮೋಕ್ಷದ ದಾರಿಯಿಂದ ತನಗೆ ತಿಳಿಯದೆ ಹಿಂದಕ್ಕೆ ಸರಿಯುತ್ತಾನೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈಗ ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.